ಶ್ರೀರಾಮ್, ಒಂದೇ ಮಾತರಂ, ಜೈ ಕರ್ನಾಟಕ ಮಾತೆ. ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಏನ್ ಮಾಡ್ತೀನಿ ಅಂತ ನೋಡ್ತೀರಾ? ತಿರುಗ್ಸು ಒಂದ್ಸತಿ ಫೋನು. ದೀಪಾವಳಿಗೆ ಫುಲ್ ಪೇಂಟಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ. ಮನೆಯೆಲ್ಲ ಫುಲ್ ಪೇಂಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡೋಣ. ಈ ಮನೆಗೆ ಪೇಂಟ್ ಮಾಡೋ ಐಡಿಯಾ ತಂದವರು ಏಷ್ಯನ್ ಪೇಂಟ್ಸ್ ಅವ್ರು ಏನು ಮಾಡಿದ್ರು ಅಂತಂದ್ರೆ, ಎಲ್ಲ ಹಬ್ಬದಲ್ಲೂ ಮನೆ ಚಮಕ್ ಪಳಪಳ ಅಂತ ಹೊಳೆಯುತ್ತೆ ಅಂತೆಲ್ಲ ಅಡ್ವರ್ಟೈಸ್ ಕೊಟ್ಬಿಟ್ಟು ಏಷ್ಯನ್ ಪೇಂಟ್ಸ್ನ ಇಂಪ್ರೂವ್ ಮಾಡಿದ್ರು. ಅದ್ರದ್ದು ಮೇನ್ ಯಾರು ಆ್ಯಕ್ಚುಲಿ ಹಬ್ಬಗಳಿಗೆ ಮನೆ ಪೇಂಟ್ ಮಾಡ್ತಾ ಇರಲಿಲ್ಲ. ಆ ಅಡ್ವರ್ಟೈಸ್ ಆದಮೇಲೆ ಪೇಂಟಿಂಗ್ ಅನ್ನೋ ಕಾನ್ಸೆಪ್ಟ್ ಶುರುವಾಗಿದ್ದು, ಎಲ್ಲ ಅವ್ರ ಮನೆ ಚೆನ್ನಾಗಿ ಕಾಣಬೇಕು ಅಂತ ಪೇಂಟ್ ಮಾಡ್ತಾ ಇರೋದು. ನಾನು ಅದೇ ಅಡ್ವರ್ಟೈಸ್ನ ಫಾಲೋ ಮಾಡ್ತಾ ಇದ್ದೀನಿ. ಮನೆ ಪೇಂಟ್ ಮಾಡೋಣ ಬನ್ನಿ. ಫಸ್ಟ್ ಡ್ರೆಸ್ ಚೇಂಜ್ ಆಗಬೇಕು. ರೆಡಿ, ಪೇಂಟ್ ಹೊಡಿಯಕ್ಕೆ ರೆಡಿ. ಬಕೆಟ್, ಮಿಕ್ಸ್ ಮಾಡ್ಕೊಂಡೆ ಬಂದ. ಮಿಕ್ಸ್ ಮಾಡೇ ಕೊಡ್ತಾರೆ ಕಣೆ. ಮಿಕ್ಸ್ ಮಾಡಿದಲ್ಲೇ ಕೊಡ್ತಾರೆ. ಬ್ಲೂ ಅದು ಹೊರಗೆ ಚೆನ್ನಾಗಿ ಕಾಣಿಸ್ತು. ಏಷ್ಯನ್ ಪೇಂಟ್ಸ್ ಅವ್ರು ಎಂತ ತಲೆ ಓಡಿಸಿ ಮಾರ್ಕೆಟಿಂಗ್ ಮಾಡಿದ್ರು ಅಂದ್ರೆ ಸೂಪರ್, ಹೇಳಂಗಿಲ್ಲ. ಚೆನ್ನಾಗಿ ಕಾಣುತ್ತಾ? The next day. ಎಸ್, ಒಂದು ಪೂರ್ತಿ ದಿನದ ಕೆಲಸದ ನಂತರ ಅಂತೂ ಇಂತೂ ದೀಪಾವಳಿಗೆ ಸ್ವಾಗತ. ಎಲ್ಲ ಪೇಂಟ್ ಮಾಡಿದ್ದೀವಿ. ಡೋರ್ ಒಂದು ಪೇಂಟ್ ಮಾಡಬೇಕಿತ್ತು. ಡೋರ್ ಪೇಂಟ್ ಮಾಡೋಕ್ಕೆ ಟೈಮ್ ಸಿಕ್ಕಲಿಲ್ಲ. ಹೇಗಿದೆ ಮನೆ ಅಂತ ಹೇಳ್ಬೋದು. ಎಲ್ಲ ಸೂಪರ್ ಪೇಂಟ್ ಮಾಡಿ ಮುಗಿಸಿದ್ದೀವಿ. ನೋಡಿ, ಇವರು ಪೇಂಟ್ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ತಿರುಗು ಈಚೆ. ಹಾಂ, ಎಲ್ಲ ರೆಡಿಯಾಗಿದೆ. ಒಂದು ಪೂಜೆ ಮುಗಿಸಿ ತಿಂಡಿ ತಿಂದು ಸಂಜೆ ಸಿಗೋಣಂತೆ. ಸಂಜೆನೇ ಜೋರು ಫಂಕ್ಷನ್ ಇರುತ್ತೆ ಹೇಳಬೇಕು ಅಂದರೆ. ಅದ್ರ ಮಧ್ಯದಲ್ಲಿ ಒಂಚೂರು ಪಟಾಕಿ ಶಾಪಿಂಗ್ ಬೇರೆ ಹೋಗಬೇಕು. ಹೋಗಿ ಬರೋಣ, ಪಟಾಕಿ ತೊಗೊಂಬರೋಣ. ತುಂಬ ಅಲ್ಲ, ಸ್ವಲ್ಪ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲಿ ಇವರು ಓದುತ್ತಿದ್ದಾರೆ ಆ ಬುಕ್ಕನ್ನು. ನಾನು ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಪುರ್ಸೊತ್ತು ಮಾಡ್ಕೊಂಡು ಮಾಡ್ತೀನಿ. ಓದ್ತೀನಿ. ಯಾವ ಥರ ಕಷ್ಟ ಆಯಿತು ಅಂದರೆ, ವೀಡಿಯೋ ತೆಗಿಯೋಕ್ಕೂ ಆಗಲಿಲ್ಲ. ಪೇಂಟೆಲ್ಲ ಆದಮೇಲೆ ತುಂಬ ಸುಸ್ತಾಗೋಗ್ಬಿಟ್ಟಿತ್ತು. ಕೈಯೆಲ್ಲ ನೋವ್ತಾ ಇತ್ತು ಪೇಂಟ್ ಮಾಡಿ ಮಾಡಿ ಮಾಡಿ. ಗೋಡೆ ಬೇರೆ ಇದು ಈವನ್ ಆಗಿಲ್ಲ, ಅನ್ಈವನ್ ಆಗಿದೆ. ಎಷ್ಟು ಕಾಸ್ಟ್ಲಿ ಪೇಂಟ್ ತಂದ್ರೂ ಗೋಡೆ ಅಷ್ಟಕ್ಕಷ್ಟೇ.
ದೇವರಿಗೆಲ್ಲ ನೈವೇದ್ಯ ಆಯಿತು. ನಾವು ಒಂಚೂರು ನೈವೇದ್ಯ ಮಾಡಬೇಕೀಗ. ರಂಗೋಲಿ ತೋರಿಸಿದ್ದೀನಿ ಕಣ. ಎಸ್, ರಂಗೋಲಿ ಚೆನ್ನಾಗಿ ಬಿಟ್ಟಿಯಾಳ ಅಂತ ಹೇಳಿ. ದೇವರಿಗೆಲ್ಲ ನೈವೇದ್ಯ ಆದಮೇಲೆ ನೋಡಿ ಇವರು ನೈವೇದ್ಯ ತೊಗೊತಾ ಇದ್ದಾರೆ. ಇಲ್ಲಿ ನೋಡಿ ಇವರು ವೆಯ್ಟಿಂಗಲ್ಲಿದ್ದಾರೆ. ಪಟಾಕಿ ಪಟಾಕಿ ನಾವು ಚಿಕ್ಕ ವಯಸ್ಸಲ್ಲಿ ಪಟಾಕಿ ಹೊಡಿತಿದ್ವಿ ಸಿಕ್ಕಾಬಟ್ಟೆ. ಆದರೆ ನನ್ನ ಲೈಫಲ್ಲಿ ಇಷ್ಟೊಂದು ಕಾಸ್ಟ್ಲಿ ಪಟಾಕಿ ನೋಡಲೇ ಇಲ್ಲ. ಯಪ್ಪ ದೇವ್ರೆ, ಏನು ಗುರು ರೇಟು, ಪಟಾಕಿ ರೇಟು ಇಷ್ಟೊಂದಾ? 400 ರೂಪಾಯಿ ಬಾಕ್ಸು, 500 ರೂಪಾಯಿ ಬಾಕ್ಸು ಅಂತಾರಲ್ಲ ಒಂದೊಂದು ಬಾಕ್ಸಿಗೆ. ಬನ್ನಿ ಬಾಂಬ್ ಹಾಕುವ. ಪಟಾಕಿ ಹೊಡಿಯೋಣ. ಎಲ್ಲರೂ ಅಷ್ಟೇ, ಪಟಾಕಿ ಹೊಡಿಬೇಕಾದ್ರೆ ಬಿ ಕೇರ್ಫುಲ್ ಆಗಿರಿ. ಎಷ್ಟಾಗುತ್ತೆ ಅಷ್ಟು ಕೇರ್ಫುಲ್ ಆಗಿದ್ರೆ ಒಳ್ಳೇದು. ಫಸ್ಟು ನಮ್ಮ ಕೀರ್ತಿ ಪಟಾಕಿಯನ್ನು ಮೇಲಕ್ಕೆ ಹೋಗ್ಸುವ. ನನ್ನ ಎದುರು ತೋರಿಸ್ಲಿ ಅಲ್ಲಿ ತಲೆ ಕಿವಿನೇ ಇದಾಯ್ತು ನಂದು. ಚಿನಿ ನನ್ನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ರೆ ಇದು ಕತೆ. ಯಪ್ಪ ಬಾ, ಇದನ್ನಾರು ನೀಟಾಗಿ ಮೇಲೆ ಹೋಗ್ತಾಳ. ಮೋಸ ಪಟಾಕಿ. ಓ ತೆಂಗಿನ ಮರಕ್ಕಿಂತ ಹೈಟಲ್ಲ ಹೋಯ್ತು. ತಗೋ ನಿನ್ ಫೇವ್ರೆಟ್ ತಗೋ. ನೀನ್ ಸುಸರ್ ಬತ್ತಿ ಹಿಡ್ಕೋ. ಹುಸಿ ಹೆಂಗ್ ಕಂಗಾಲಾಗಿರುತ್ತೆ ಚಿನಿ, ಅಲ್ಲೇ ಹೋಯ್ತದ ಪಾಪ. ಡಮ್ ಅನ್ನುತ್ತಂತ ಗೊತ್ತಿಲ್ಲ. ಡಮ್ ಅನ್ನುತ್ತೆ ಅದು ಇಲ್ಲೇ ಪಕ್ಕದಲ್ಲಿ ಡಮ್ ಅಂತ, ಮೇಲ್ ಡಮ್ ಅಂತ. ಅಯ್ಯೋ, ಬಾಕ್ಸ್ ಮಾತ್ರ ಎಷ್ಟು ಉದ್ದ ಇದೆ? 2 ಇದೆಯಾ ಅದರಲ್ಲಿ? ಇಲ್ಲ, ಇದೆ. ಬಾಕ್ಸ್ ಮಾತ್ರ ಎಷ್ಟು ಉದ್ದ ಇದೆ ಅಂತ ಹೇಳಿದ್ದು. ಈ ಕಡೆ ತಗೊಂಬ, ಅಲ್ಲ ಅಟಮ್ ಬಾಂಬ್ ಎಲ್ಲ ಇದೆ. ಗೂಬೆ ಡಮ್ ಅನ್ನಿಸ್ತೀಯ ನೀನು. ಕಿವಿ ಇನ್ನೂ ನೋಡ್ತಾ ಇದೆ. ಕಿವಿ ಪಕ್ಕನೇ ಡಮ್ ಅಂತದೆ. ಕೈಯಲ್ಲಿ ಹಿಡ್ಕೊಂಡ್ಬಿಡು ಅಂದೆ, ಬಿಟ್ಟೆ ಡಮ್ ಅಂತು. ಎಸಿ 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 ಅಲ್ಲೇ ಅಷ್ಟೇ. ದೂರ ಬಾ, ಬಟ್ಟೆ ಅಪ್ಪ. ದೂರ ಬಟ್ಟೆ ಸುಟ್ಕೊಳ್ತೀಯ ಕಣ ನೀನು. ಚಿನ್ನಿ ಅದು ಹಚ್ಬೇಡ ಚಿನ್ನಿ. ಏನಾಗ್ತಿರೋದಲ್ಲಿ? ಅದು ಭೂಮಿ ಚಕ್ರ ಟೈಪ್ ಗಿರ್ರ ಅಂತ ತಿರುಗಿದ್ದು. ಬಟ್ಟೆ 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 ಬೆಂಕಿ ಹತ್ತಿಸ್ಕೊಂತೀನಿ. ಓ ಸಕ್ಕದಾಗಿದೆ ಇದು. ಚಿನ್ನಿ ಬಾಯ್ ಚಿನ್ನಿ. ಅಪ್ಪ ಅಂತಿದೆ. ಕಿವಿ ಎಲ್ಲ ಗುಯಿ ಅಂದ್ಬಿಡ್ತು. ಪಾಪ ಬೆಕ್ಕು. ಕಣ್ಗಳು ನೋಡಿದ್ರು 2 ಗಾಬರಿಯಾಗಿ ಮೂಲೆ ಕೂತಿದೆ 2.
ಏನಿಲ್ಲ ಬಂಗಾರ. ನೀನು ಪೆನ್ಸಿಲ್ ಹಚ್ತೀಯಾ? ಪೆನ್ಸಿಲ್ ಹೆಂಗೆ ಹಚ್ಚೋದು? ಟುಸ್ ಪಟಾಕಿನ ಇದು. ಇಲ್ಲ ಇಷ್ಟೇನಾ ಅಥವಾ ಉಲ್ಟೆಯಿಂದನಾ? ಏನು ನೋಡು, ಇಷ್ಟೇ. ಹಾಂ, ಇದೊಂದು ಚೆನ್ನಾಗಿದೆ. ಆದರೂ ಅಷ್ಟೊಂದು ಎಫಿಷಿಯೆಂಟ್ಲಿ ಇರೋದಿಲ್ಲ. ಓಕೆ. ಅಷ್ಟೇನಂದ್ರೆ ಸುರ್ಸುರ್ ಬತ್ತೆ ಹಚ್ಚು ನೀನು. ಇವನೊಬ್ಬ. ಸಾಕು ಬಿಡು, ನಾನೊಂದು ಎಸಿತೀನಿ, ನನಗೂ ಇಷ್ಟ ಅದು. ಅಪ್ಪ ಕೈಯೆಲ್ಲ ಡಮ್ ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾರೆ ಈ ಕಡೆ ಒಂದು ಗ್ರೂಪು ಆ ಕಡೆ ಒಂದು ಗ್ರೂಪು ಅಂತ ಮಾಡಿಕೊಂಡು ಈ ಗ್ರೂಪಿಂದ ಆ ಕಡೆ ಗ್ರೂಪಿಗೆ ಬಿಜ್ಲಿ ಎಸಿತಿದ್ವಿ, ಆ ಕಡೆಯಿಂದ ಈ ಕಡೆಗೆ ಬಿಜ್ಲಿ ಎಸಿಯೋರು. ಇದೇ ದೊಡ್ಡ ಥ್ರಿಲ್ ಗೇಮು. ನಾನೊಂದು ಎಸಿತೀನಿ ಕೊಡು. ಅದ್ರಲ್ಲಿ ಡುಮ್ಮ ಅಂದಿಲ್ಲ. ಕೈಯಲ್ಲಿ ಡಮ್ ಅನ್ಸ್ಕೊಟ್ರೆ ನಂಗೆ ಗೊತ್ತಿಲ್ಲ, ಹೇಳಿದ್ದೀನಿ. ನನ್ನ ತಲೆ ಮೇಲೆ ಎಸ್ತೀಯ ನೀನು. ನೋಡ್ಕೊ ಫಸ್ಟ್, ಇಲ್ಲಿ ಮುಂದೆ ನೋಡ್ಕೊ, ಎಸಿಯೋದು ನೋಡ್ಕೊಬೇಡ, ಅದು ಹತ್ಕೊಳತ್ತೆ ಬರ್ರ ನಂಗೆ. ರಿಸ್ಕು ಬೇಡ, ಸುಮ್ಮನಿರು. ಇಲ್ಲ, ಚೆನ್ನಾಗಿ ಎಸ್ತೆ, ಬೇಡ, ಅಲ್ಲಿ ಇಟ್ಬಿಟ್ಟು ಹಚ್ಚು, ತಗೋ ಊದ್ಪತ್ತಿ ತಗೋ. ಎಷ್ಟು ಹಚ್ತಿ ಹಚ್ಚು. ನಾನು ಎಷ್ಟು ಚೆನ್ನಾಗಿ ಹಚ್ಚಿದೆ ನಿಮ್ಮ ಮನೆ. ಗಾಬ್ರಿನೇ ನೀನು, ಆದ್ರೂ ನನ್ನಷ್ಟು ಕೂಲ್ ಆ್ಯಂಡ್ ಕಾಮ್ ಆಗಿಲ್ಲ. ಹಿಡ್ಕೊಯ್ಲಿ ತೋರಿಸ್ತೀನಿ. ಆರಾಮ ಕೂಲ್ ಆ್ಯಂಡ್ ಕಾಮ್ ಆಗಿ ಹಚ್ಚಿದ್ರೆ ಹಚ್ಬೋದು. ನೋಡು ನೋಡಲ್ಲಿ, ನನಗೆ ಇಲ್ಲೇ ಬ್ಲಾಸ್ಟ್ ಆಗುತ್ತೆ. ಅದು ನೀನು ಹಚ್ಚೋ ತನಕ ಕಾಯ್ತೀಯ, ಕಾಯ್ಬೇಡ, ಹಂಗೆ ಎಸಿ ನಂತರ. ಒಳ್ಳೆ ಇಲ್ಲಿ ದೀಪದಲ್ಲಿ ಹಚ್ಕೋ. ಸುಡ್ತಾ ಇದೆ. ಎಸಿ ನಿನ್ನ ಮೈ ಮೇಲೆಲ್ಲ ಸಿಡಿಯತ್ತೆ, ನೀನು ಅಲ್ಲೇ ಕುತ್ಕೊ ನೀನು. ನಿನಗಿದ್ದು ಬೇಕಿತ್ತ ಮಗಳೇ? ರಕ್ತ ಅಂಥದ್ದೇನಾಯ್ತು? ರಕ್ತ ಬರುವಂಥದ್ದು ನಿನ್ನು, ಅದಕ್ಕೆ ನಾನು ದೂರ ಇದ್ದೋಗು ಅಂದಿದ್ದು. ಬಿಡು, ಅದೇನಾಗಲ್ಲ, ವಾಸಿ ಆಗುತ್ತೆ. ನೋಡಿ, ಇದೇ ಕಾರಣಕ್ಕೋಸ್ಕರ ಮಕ್ಕಳಿಗೆ ಪಟಾಕಿ ಕೊಡ್ಬೇಡಿ. ಮಕ್ಳಿಗೆ ಪಟಾಕಿ ಕೊಟ್ರೆ ಈ ಥರ ಏನಾದ್ರು ಒಂದು ಮಾಡ್ಕೊತಾರೆ ಎಡವಟ್ಟು. ನೋಡಿ, ಪಕ್ಕದಲ್ಲೇ ಫ್ಲವರ್ ಪಾಟ್ ಇಟ್ಕೊಂಡಿಯಾಳೆ. ಇದಕ್ಕೆ ಹೇಳ್ತಾ ಇರೋದು ಮಕ್ಳಿಗೆ ಪಟಾಕಿ ಕೊಡಬೇಡಿ ಅಂತ. ಸೀದಾ ಹಚ್ತಿದ್ಯಾ ಉಲ್ಟಾ ಹಚ್ತಿದ್ಯಾ ನೋಡು ಒಂದ್ಸತಿ. ಸೂಪರ್ ಸೂಪರ್ ಸೂಪರ್. ಮಳೆ 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 ಮಳೆ. ದೀಪಾವಳಿ ಟೈಮಲ್ಲಿ ಯಾಕೆ ಮಳೆ ಬರುತ್ತೆ ಅನ್ಸುತ್ತೆ ಕೆಲವೊಂದ್ಸತಿ. ದೀಪಾವಳಿಗೆ ಯಾಕೆ ಮಳೆ ಬರುತ್ತೆ ಅಂತ ಹೇಳಿದ್ದು. ಹ್ಞೂ 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 ಹ್ಞೂ
ಚಪ್ಪಾಳೆ ಹೊಡಿ ನೀನು. ಚೆನ್ನಾಗಿ ಆಗ್ತಿದ್ದಾನೆ ಇವಾಗ. ಸುರ್ಸುರು ಬತ್ತಿ ಅಚ್ಚೆ ಕೊಡು ನಂಗೊಂದು, ನಾನು ಒಂದು ಹಚ್ಚೋಣ. ಹ್ಞೂ ಮತ್ತೆ ಕೈಯಲ್ಲಿ ಸೀಕ್ವೆನ್ಸ್ ಇಲ್ಲ ನನಗೆ. ಮದ್ದು ಇಬ್ರದ್ದು ಒಟ್ಟಿಗೆ ಹತ್ತಿರ್ತೀನಿ. ಆಚೆ ತಗೋ ಸ್ವಲ್ಪ, ನನ್ಮೇಲೆ ಹಾಕ್ಬೇಕು. ಇದೊಂದೇ ಚಂದನೆ ನೋಡಕ್ ನೋಡಿ. ಹಾ ಹಂಗಲ್ಲ, ನಂದು ಸುತ್ತೂರು ಬತ್ತಿ ನಿಂದು ಒಟ್ಟಿಗೆ ಬಂದಿತ್ತು. ಹ್ಞೂ ಕಣ. ಅಷ್ಟೇ.